ಸೊ ಗರ್ಭಗುಡಿ ಕಡೆಯಿಂದ ಗ್ರೀಟಿಂಗ್ ಕಾರ್ಡ್ ಪಾ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಮುದ್ದಾದ ಮಗು ನಿಮ್ಗೆ ಹುಟ್ಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಓಕೆ, ಸೊ ಈ ಮುದ್ದಾದ ಮಗು ಫೋಟೋ ಮನೇಲಿ ಹಾಕೊಂಡು ಡೈಲಿ ನೋಡಿ. ಇದೇ ಥರ ಒಂದು ಮುದ್ದಾದ ಮಗು ನಿಮ್ಗೆ ಹುಟ್ಲಿ, ಎಲ್ಲ ಟೆನ್ಷನು ಕಡಿಮೆ ಆಗಲಿ. ಓಕೆ, ಇದು ಬ್ರೇಕ್ರಿ ಬುಕ್ ಅಂತಪ್ಪ. ಇದರಲ್ಲಿ 11 ಸಾಧಕರ ಸ್ಟೋರಿ ಇದೆ, ಆಶಾ ಮ್ಯಾಮ್ ಸ್ಟೋರಿನೂ ಇದೆ. ಹೌದು. ಸೊ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಸರ್. ನಿಮ್ಮ ಲೈಫು ಇದೇ ಥರ ಹರಳ್ತಾ ಇರಲಿ ಇನ್ಮೇಲೆ. ಎಲ್ಲಿಂದ ಬರ್ತಾ ಇರೋದು? ಕನಕಪುರ. ಮದುವೆಗೆ ಎಷ್ಟು ವರ್ಷ ಆಗಿದೆ? 3 ವರ್ಷ ಆಯ್ತು. ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನ್ಯೂಸಿಂದ ಗೊತ್ತಾಗಿದೆ. ನ್ಯೂಸಿಂದ. ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲಾದರೂ ಕನ್ಸಲ್ಟೇಷನ್ ಮಾಡಿದ್ರಾ? ಹಾಂ, ಕನಕಪುರದಲ್ಲಿ ತೋರಿಸಿದ್ವಿ. ಅಲ್ಲೇಗಿತ್ತು ರೆಸ್ಪಾನ್ಸ್? ಅಲ್ಲೂ ಅಷ್ಟೇ ಹೋಗಿದ್ದು, ಅಲ್ಲೇನು ಇದಾಗಿಲ್ಲ. ಅಂದರೆ ಅಲ್ಲಿನ ಫೆಸಿಲಿಟೀಸ್ಗಳು ಚೆನ್ನಾಗಿಲ್ಲ. ಈಗ ಫೆಸಿಲಿಟೀಸ್ಗಳು ತೊಗೊತಾ ಇರೋದಷ್ಟೇ. ಫಸ್ಟ್ ಟೈಮ್ ಇಲ್ಲಿ ಗರ್ಭಗುಡಿಗೆ ಬಂದಾಗ ಫಸ್ಟ್ ಟೈಮ್ ಎಂಟ್ರಿ ಆಯಿತು, ಅವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಮೇಡಮ್ ಗರ್ಭಗುಡಿ ಅಂತ ಇದೆಯಾ ಅಂತ. ನಾವು ಅಷ್ಟೊಂದು ಇದಾಗಿರಲಿಲ್ಲ. ಆಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು. ಆಮೇಲೆ ಇಲ್ಲಿ ಬಂದಾಗ ತುಂಬ ಖುಷಿಯಾಗಿತ್ತು. ನಮ್ಮ ಡಾಕ್ಟರ್ಸ್ ಕಡೆಯಿಂದ, ನಮ್ಮ ಕಡೆಯಿಂದ, ನರ್ಸಿಂಗ್ ಟೀಮ್ ಕಡೆಯಿಂದ ಏನಾದರೂ ಶೇರ್ ಮಾಡಬೇಕಂತ ಇದೀರಾ? ಎಲ್ರಿಗೂ ತುಂಬ ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಭಯದಲ್ಲೇ ಬಂದಿದ್ದು ನಿಜ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿದಾಯಿತು. ಫ್ಯಾಮಿಲಿ ಥರ ಅನಿಸ್ತಿದೆ. ಬಿಟ್ಟೋಗೋಕ್ಕೂ ಬೇಜಾರಾಗ್ತಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಸೇಮ್ ಗರ್ಭಗುಡಿಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಅದರಲ್ಲೂ ಮೇಡಮ್ಗೆ ಧನ್ಯವಾದ ಮೇಡಮ್. ನೀವು ಟ್ರೀಟ್ಮೆಂಟ್ ಎಲ್ಲ ಯಾವ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ರು? ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡ್ಕೊತಾ ಇದ್ರು. ಎಷ್ಟೊಂದು ಸಲ ನಾವು ಮಾಡಲಿಲ್ಲ, ಪ್ರೊಸೀಜರು ಚೆನ್ನಾಗಿಲ್ಲಪ್ಪ ಬೇಡ ವೆಯ್ಟ್ ಮಾಡೋಣ ಅಂತ ನೀಟಾಗಿ ಕಾದು ತಾಳ್ಮೆಯಿಂದ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸರ್ ಸಮ್ ಕಪಲ್ಸ್ ಏನು ಅನ್ಕೋತಾರೆ, IVF ಸೆಂಟ್ರಿಗೆ ಬಂದರೆ ಬರೀ IVF ಮಾಡ್ತಾರೆ ಅಂತ ತಿಳ್ಕೊತಾರೆ. ಇವಾಗ ನಿಮ್ದು ಆಗಿರೋದು IUI. ಬೇರೆ ಕಪಲ್ಸ್ಗೆ ಏನಂತ ಹೇಳ್ಬೇಕಂತ ಇಷ್ಟಪಡ್ತೀರಾ? ಪ್ರಾಬ್ಲಮ್ಸ್ಗಳಿಗೆ ಅವ್ರವ್ರ ಥರ ಟ್ರೀಟ್ಮೆಂಟ್ ಸಿಗುತ್ತೆ. ನಮ್ಮ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಇತ್ತು, ಸೊ ಹಾಗಾಗಿ IVF ಇದ್ದಿತ್ತು. ಕೆಲವೊಬ್ರದ್ದು ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರುತ್ತೆ, ಹಾಗಾಗಿ ಅವ್ರಿಗೆ IVF ಆಗುತ್ತೆ. ಪ್ರತಿಯೊಬ್ಬರಿಗೂ IVF ಆಗುತ್ತೆ ಅನ್ನೋದೇನು ಇದ್ದಿಲ್ಲ. ಅವ್ರವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬಾಡಿ ಮೇಲೆ ಅಷ್ಟೇ. ಪಾಸಿಟಿವ್ ರಿಸಲ್ಟ್ ಅಂತ ಗೊತ್ತಾಯಿತು. ನಿಮ್ಮ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ವಾತಾವರಣ ಹೇಗೆ ಖುಷಿಯಾಗಿ ಎಂಜಾಯ್ ಮಾಡಿದ್ರು? ಎಲ್ಲರೂ ಖುಷಿಪಟ್ಟರು ಮೇಡಮ್. ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಕಡೆಯಿಂದ ಈ ಥರ ಚೇಂಜಸ್ ಇದ್ರೆ ಒಳ್ಳೇದು ಅಂತ ನಿಮ್ಗೇನ ಯಾವತ್ತಾದ್ರೂ ಏನಾದರೂ ಅನಿಸಿದೆಯಾ? ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಬೇರೆ ಕಪಲ್ಸ್ ಇಲ್ಲಿ ಬರೋಕ್ಕೆ ಏನಾದರೂ ಸಜೆಸ್ಟ್ ಮಾಡ್ತೀರಾ? ಧೈರ್ಯವಾಗಿ ಬರಬೇಕು ಎಲ್ಲರೂ. IVF ಮಾಡ್ತಾರೆ, IUI ಮಾಡ್ತಾರೆ ಅಂತ ಎದುರ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಪ್ರತಿಯೊಬ್ಬರು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಈಗಿನ ಸಿಚುವೇಶನ್ಗೆ. ಫುಡ್ ಆಗಿರಲಿ, ಪೊಲ್ಯೂಷನ್ ಆಗಿರಲಿ, ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅವ್ರವ್ರ ಟ್ರೀಟ್ಮೆಂಟ್ಗಳು ತೊಗೊಂಡ್ರೆ ಅವ್ರಿಗೆ ಬೆನಿಫಿಟ್ಸ್ ಅಷ್ಟೇ. Thank you so much, ma'am. Congratulations, ma'am. Have a safe pregnancy. Thank you, ma'am. Thank you. Thank you.